ಪ್ರಧಾನಮಂತ್ರಿಗಳು ಮೊನ್ನೆ ಲೋಕಸಭೆಯಲ್ಲಿ ಭಾಷಣ ಮಾಡುವಾಗ ಅಬ್ಕಿ ಬಾರ್ 400 ಬಾರ್ ಅಂತೇನೋ ಹೇಳಿದ್ರು. ಅದಕ್ಕೆ ಈ ಪಡೆದ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ನಿರಾಕರಿಸ್ತೀರಾ ಅಂತ ಕಾಂಗ್ರೆಸ್ ವಾಗ್ದಾಳಿ ಅಂತ. ಯಾಕೆ ನಿರಾಕರಿಸ್ಬೇಕು ಅವರು? ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಬಂದಿಲ್ಲ ಅಂತಂದ್ರೆ ಅಷ್ಟು ಬರುತ್ತೇನೋ ಹೋಪ್ಸ್ ಇಟ್ಕೊಂಡಿದ್ದೀನಿ. ಏನಕ್ಕೆ ನಿರಾಕರಿಸ್ಬೇಕು? ಅದಕ್ಕೆ ತಲೆ ಕೆಟ್ಟಿದ್ಯಾ ಅವ್ರಿಗೇನಾರು? ಹೌದು, ಈ ಕರಾಮತ ನನಗೆ ಗೊತ್ತಾಗೋದು. ಒಳ್ಳೆ ಕಥೆ ಆಯ್ತು. ಅಧೀರ್ ರಂಜನ್ ಚೌಧರಿ 370 ಸೀಟ್ ಬರುತ್ತೆ ಅಂತ ಹೇಳಿದ್ದು ನೋಡಿದ್ರೆ EVM ಗೋಲ್ಮಾಲ್ ಅವ್ರ ಮೇಲೆ ಕೇಸ್ ಹಾಕ್ರಿ. ಎಲೆಕ್ಷನ್ ಕಮಿಷನ್ ಅವರು ಪದೇ ಪದೇ ಪ್ರೂವ್ಡ್ ಒಂದು ಟೆಕ್ನಾಲಜಿನ, ಒಂದು ಸಸ್ಪಿಷನ್ ಅನ್ನ, ಇದ್ರ ಅನುಮಾನದ ಬೀಜನ ತುರ್ಕುವಂತ ಈ ವ್ಯಕ್ತಿಗಳ ಮೇಲೆ ಕೇಸ್ ಹಾಕಿ ಒಳಗಾಕ್ಬೇಕು. ನನ್ನ ಪ್ರಕಾರ ಸೂರ್ಯ ಹುಟ್ಟೋದು ಬೆಳಗ್ಗೆ, ಹುಟ್ಟಿದವರೆಲ್ಲ ಇರ್ತಾರ ಬೆಳ್ಳಗೆ. ನಾನು ಹೇಳುವುದನ್ನ ಕೇಳಿಸ್ಕೊಳ್ಳಿ ಮೆಲ್ಲಗೆ, ತಪ್ಪು ಮಾಡಿದವರನ್ನ ಹಾಕಿ ಗಲ್ಲಿಗೆ. ಈಗ ನಾನು ಎದ್ದು ನಿಂತ್ಕೊಂಡ್ಬಿಟ್ಟು ಸಡನ್ಲಿ ಈ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ 135 ಬಂದಿದ್ದು ನನಗೇನೋ EVM ಗೋಲ್ಮಾಲ್ ಇದ್ದಂಗಿದೆ ಅಂದ್ರೆ DK ಶಿವಕುಮಾರ್ ಒಕ್ಕತ್ತಾರ? ವಿಲ್ DK ಶಿವಕುಮಾರ್ ಅಗ್ರಿ ಆನ್ ಇಟ್? ಇಲ್ಲ, ಜನಾಭಿಪ್ರಾಯ ಆಗ DK ಶಿವಕುಮಾರ್ ನನಗೆ 135 ಬರುತ್ತೆ ಅಂತ ಇತ್ತು, ಗೊತ್ತಿತ್ತು ನನಗೆಲ್ಲ ಫಿಗರ್. ಅಂದ್ರೆ ನೀವು ಮೊದಲೇ ಪ್ಲಾನ್ ಮಾಡಿದ್ರಾ EVM ನ? ಏನು ಮಾನ ಮರ್ಯಾದೆ ನಾಚಿಕೆ ಬೇಡವಾ ಅಂತ ನಾನು ಕೇಳೋದು. ಪದೇ ಪದೇ ಅದನ್ನೇ ಹಿಡ್ಕೊಂಡು ಜಾಡ್ಸಕ್ ಹೋಗ್ತಿರಲ್ಲ. ವಿಶ್ವಾಸ ಇಟ್ಕೊಂಡು ಹೇಳೋದು ಬೇರೆ. ಕೇಸ್ ಹಾಕ್ಬೇಕು. ನನ್ನ ಪ್ರಕಾರ ಎಲೆಕ್ಷನ್ ಕಮಿಷನ್ ಅವರು ಹಂಗೆ ಬಡಪಾಯಿಗಳು ಏನಾದ್ರು ಮಾಡಿದ್ರೆ ಕೇಸ್ ಹಾಕ್ತೀವಿ ನಿನ್ಗೆ ಅಂತ ಎದುರಿಸ್ತೀರಿ. ಆಗ್ರಿ ಅವ್ರ ಮೇಲೆ ನೋಡೋಣ. ಪದೇ ಪದೇ ಅನುಮಾನ ಮಾಡೋದೇನ? ಕರ್ನಾಟಕದಲ್ಲಿ 135 ಬಂದಿದ್ದು ನಾವು ಯಾರೊಬ್ರು ಹೇಳಿದ್ರೆ ನಿಂತ್ಕೊಂಡು ಗೆದ್ದ ಕಡೆ ಆಗಲ್ಲ. 135 ಕಾಂಗ್ರೆಸ್ಗೆ ಬಂದಿರೋದು ನೋಡಿದ್ರೆ ಇಲ್ಲಿ ನಾವು EVM ಗೋಲ್ಮಾಲ್ ಆಗಿದೆ ಅಂತಂದ್ರೆ ಒಪ್ಕೋತೀರಾ? ಕತೆ चीटिंग करता है तू, चीटिंग 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 करता है तू. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.